ವಂದನೆಗಳು. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಕೇಸರಿ ಬೆಟ್ಟದಲ್ಲಿ ಗುಲ್ಬರ್ಗದಿಂದ ಜೇವರ್ಗಿ ಹೋಗುವ ರಸ್ತೆಯಲ್ಲಿ ಇರ್ತಕ್ಕಂಥ ಕೇಸರಿ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ನಿಮಿತ್ತ ತಪೋನುಷ್ಠಾನ ಮಹಾಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ. ಶಟಸ್ಥಲ ಬ್ರಹ್ಮಿ ದ್ವಿತೀಯ ಸಾಂಬ ಶಿವಾಚಾರ್ಯರಾಗಿರ್ತಕ್ಕಂಥ ಒಂದು ಅವರ ದಿವ್ಯ ನೇತೃತ್ವ ಹಾಗೂ ಅವರ ಒಂದು ಅವರೇ ಒಂದು ಮಹಾಪೂಜಾ ಕಾರ್ಯಕ್ರಮ ಕೈಗೊಳ್ತಾರೆ. ಇವತ್ತಿನ ದಿವಸ ಈ ಭಾಗದ ಎಲ್ಲ ಹರಗುರು ಚರಮೂರ್ತಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ವಿದೇಶದಿಂದ ಸೈಂಟಿಸ್ಟ್ಗಳು, ಲಂಡನ್ನಿಂದ ಸೈಂಟಿಸ್ಟ್ಗಳು ಕೂಡ ವಿಶೇಷವಾಗಿ ಆಮಂತ್ರಿತರಿರ್ತಾರೆ. ಅದು ಅಲ್ಲದೆ ನಡುವಿನ ಸೋಮವಾರ ನಿಟ್ಟೂರದಿಂದ ಈ ಒಂದು ಕೇಸರಿ ಬೆಟ್ಟಕ್ಕೆ ಒಂದು ಭಕ್ತರ ಮಹಾ ಒಂದು ಸಾಗರವೇ ಹರಿದು ಬರುತ್ತೆ. ಗುಲ್ಬರ್ಗ ನಗರದಲ್ಲಿ ಭವ್ಯ ಮೆರವಣಿಗೆಯ ಮುಖಾಂತರ ಅವರು ನಡುವಿನ ಸೋಮವಾರ ದಿವಸ ಕೇಸರಿ ಬೆಟ್ಟಕ್ಕೆ ಬಂದು ಅಲ್ಲಿ ಮಹಾಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ದಿವ್ಯವಾದ ಕಾರ್ಯಕ್ರಮದ ಆಶೀರ್ವಾದ ಪಡೆದು ಹೋಗ್ತಾರೆ. ಅದೇ ರೀತಿ ತಾವುಗಳೆಲ್ಲ ಬಂದು ಈ ಒಂದು ಭವ್ಯವಾದಂಥ ಒಂದು ಮಹಾಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಧನ್ಯರಾಗಬೇಕಂಥೇಳಿ ಈ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಪೂಜೆಗಳಲ್ಲಕ್ಕೇನು ಸರ್, ಇವತ್ತು ಈಗ ನಮ್ಮ ಭಾಗದಾಗ ಲಿಂಗ ಪೂಜೆ ಯಾವಾಗೂ ಲಿಂಗ ಪೂಜೆ ಮಹತ್ವದ್ದು. ಅದರಲ್ಲಿ ಮಹಾಪೂಜೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಇವರು. ಸುಮಾರು 3 ರಿಂದ 4 ಗಂಟೆ ಪೂಜೆ ನಡೀತದೆ. 10 ರಿಂದ 15 ಸಾವಿರ ಜನ ಪೂಜಾದ ಕಾರ್ಯಕ್ರಮದಾಗ ಭಾಗವಹಿಸ್ತಾರೆ. ಇವತ್ತು ಈ ಒಂದು ಮಹಾಪೂಜೆ ನಮ್ಮ ಭಾಗದಾಗ ಎಲ್ಲಿನೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಅಂಥ ಒಂದು ಭವ್ಯವಾದಂಥ ಮಹಾಪೂಜಾ ಕಾರ್ಯಕ್ರಮ ಎಲ್ಲರಿಗೂ ಪ್ರಸಾದ ಇರ್ತದೆ. ಅದೇ ರೀತಿ ಯಾವಾಗೂ ಅಲ್ಲಿ ನಿರಂತರವಾದ ದಾಸೋಹ ನಡೀತದೆ 24 ಗಂಟೆ, ಯಾವಾಗೂ 24x7. ಆದರೆ ಈ ಒಂದು ಪೂಜಾ ಕಾರ್ಯಕ್ರಮ ನಿಮಿತ್ತ ವಿಶೇಷವಾದ ಒಂದು ಪ್ರಸಾದ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಾರೆ. ಅದಕ್ಕೆ ತಾವುಗಳೆಲ್ಲರೂ ಬಂದು ಈಗ ಕಾರ್ಯಕ್ರಮದಾಗ ಭಾಗವಹಿಸ್ಬೇಕಂತ ಹೇಳಿ ತಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊತೀನಿ.